ಕಡೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಜೆಸಿಬಿ ಮೂಲಕ ಅಂಗಡಿಗಳನ್ನು ತೆರವು ಮಾಡಲಾಗ್ತಾ ಇದೆ. ಚಾಮರಾಜಪೇಟೆಯಲ್ಲೂ 2 ಕಡೆ ತೆರವು ಮಾಡಲಾಗಿದೆ. ವಾಗ್ವಾದ ಅಲ್ಲೂ ಕೂಡ ಜೋರಾಗಿತ್ತು. ಗ್ರೇಟರ್ ಬೆಂಗಳೂರು ಅಥಾರಿಟಿ ವತಿಯಿಂದ ಈಗಾಗಲೇ ತೆರವು ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ. ಚಾಮರಾಜಪೇಟೆಯಲ್ಲೂ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಜಿಬಿಎ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಫೀಲ್ಡ್ಗಿಳಿದಿದ್ದಾರೆ. ಸರ್ಕಾರದ ಸೂಚನೆ ಮೇರೆಗೆ ತೆರವು ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಿಗಳು ಗರಂ ಆಗಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ನೋಡ್ತಾ ಇರಬಹುದು ನೀವು ಕೂಡ ಯಾವ ರೀತಿಯಾಗಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಅಂತೇಳಿ. ಪಾದಾಚಾರಿ ಮಾರ್ಗವನ್ನ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆಯಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅದು ಬೀದಿ ಬದಿ ವ್ಯಾಪಾರಿಗಳಾಗಿರಬಹುದು ಅಥವಾ ಕೆಲವೊಂದಿಷ್ಟು ವ್ಯಾಪಾರಸ್ಥರಾಗಿರಬಹುದು. ಅದನ್ನು ತೆರವುಗೊಳಿಸುವಂಥ ನಿಟ್ಟಿನಲ್ಲಿ ಜಿಬಿಎ ಅಧಿಕಾರಿಗಳು ಮುಂದಾಗಿರೋದು. ಇವತ್ತಿನಿಂದ ಆಪರೇಷನ್ ಫುಟ್ಪಾತ್ ಶುರುವಾಗಿದೆ. ಸಾಕಷ್ಟು ಕಡೆಗಳಲ್ಲಿ ತೆರವು ಕಾರ್ಯಾಚರಣೆಯನ್ನು ಜೆಸಿಬಿ ಮುಖೇನ ಮಾಡಲಾಗ್ತಾ ಇದೆ. ಇದು ಎತ್ತು ಬಿಡ್ರಿ. ಇದು ಬೆಂಗಳೂರಿನ ಎಂಜಿ ರಸ್ತೆ ಸಮೀಪ ಇರುವಂತಹ ಟ್ರಿನಿಟಿ ಸರ್ಕಲ್ ಏನಿದೆ, ಹಾಗೆಯೇ ಜೆಪಿ ರಸ್ತೆ ಟ್ರಿನಿಟಿ ಸರ್ಕಲ್ ಬಳಿಯೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಬೆಂಗಳೂರಿನ ಸಾಕಷ್ಟು ಕಡೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ದೊಮ್ಲೂರು ಫ್ಲೈಓವರ್, ವಿವೇಕಾನಂದ ಮೆಟ್ರೋ ಸ್ಟೇಷನ್, ಬೇಗನಹಳ್ಳಿ, ಅಶೋಕ ಪಿಲ್ಲರ್ ರೋಡ್, ಮಾಧವನ್ ಪಾರ್ಕ್, ಕನಕಪಾಳ್ಯ ರೋಡ್, ಹೀಗೆ ಅನೇಕ ಕಡೆಯಲ್ಲಿ ತೆರವು ಕಾರ್ಯಾಚರಣೆಯನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಬಳಸಿಕೊಂಡು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಇದ್ದಂಥ ತಳ್ಳೋ ಗಾಡಿಗಳನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಡೆಯಲ್ಲಿ ಈ ಅಂಗಡಿಯವರು ಹೆಚ್ಚುವರಿಯಾಗಿ ಫುಟ್ಪಾತ್ ಮೇಲೆ ತಮ್ಮ ನೇಮ್ ಪ್ಲೇಟ್ಗಳನ್ನು ಇಟ್ಟಿರ್ತಾರೆ, ನೇಮ್ ಬೋರ್ಡ್ಗಳನ್ನು ಇಟ್ಟಿರ್ತಾರೆ. ಕೆಲವೊಂದಿಷ್ಟು ದಿನಸಿ ಅಂಗಡಿಯವರು ಅಂಗಡಿಯಲ್ಲಿರುವಂಥ ಸಾಮಗ್ರಿಗಳನ್ನು ಹೊರಗಡೆ ಇಟ್ಟಿರ್ತಾರೆ. ಅದೆಲ್ಲವನ್ನ ತೆರವುಗೊಳಿಸುವಂಥ ಕೆಲಸವನ್ನು ಜಿಬಿಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಪುಟ್ಟ ಅಂಗಡಿಯನ್ನು ಬಿಟ್ಟಿಲ್ಲ, ಎಲ್ಲವನ್ನೂ ಕೂಡ ತೆರವುಗೊಳಿಸುವ ಕಾರ್ಯ ಆಗ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಈ ಪಾದಾಚಾರಿ ಮಾರ್ಗ ಒತ್ತುವರಿಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಪಾದಾಚಾರಿಗಳು ಅಪಘಾತದಲ್ಲಿ ಸಾವಿಗೀಡಾಗ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ನಗರದ ಸೌಂದರ್ಯ ಕೂಡ ಹಾಳಾಗ್ತಾ ಇದೆ, ಅಂದ ಕೂಡ ಹಾಳಾಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈ ಕ್ರಮವನ್ನು ಸರ್ಕಾರದ ಸೂಚನೆ ಮೇರೆಗೆ ತೆಗೆದುಕೊಂಡಿದೆ. ಒತ್ತುವರಿ ಕಾರ್ಯಾಚರಣೆ ಆರಂಭ ಆಗಿದೆ. ಕಟ್ಟುನಿಟ್ಟಾದ ಸೂಚನೆ ಇತ್ತು. ಯಾರಾದರೂ ಈ ತೆರವು ಕಾರ್ಯಾಚರಣೆಗೆ ವಿರೋಧವನ್ನು ವ್ಯಕ್ತಪಡಿಸಿದರೆ ಅವರಿಗೆ ದಂಡವನ್ನು ವಿಧಿಸುವ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಅದರಂತೆ ತೆರವು ಕಾರ್ಯಾಚರಣೆಯನ್ನು ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಮಾಡಲಾಗ್ತಾ ಇದೆ. ಇದು ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಗ್ ಶಾಕ್ ಅಂತಾನೆ ಹೇಳಬಹುದು. 26,000ಕ್ಕೂ ಅಧಿಕ ಲೈಸೆನ್ಸ್ಗಳನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳೇ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಟ್ಟಿದ್ದಾರೆ. ಲೈಸೆನ್ಸ್ ತಗೊಂಡವರು ಎಲ್ಲಿ ಹೋಗೋದು, ಅವ್ರ ಬದುಕು ಏನಾಗಬೇಕು, ಹೀಗೆ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದ್ವೆ. ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮ ಕತೆ ಏನು, ನಮಗೇನು ಪರ್ಯಾಯ ಜಾಗ ಕೊಟ್ಟಿದ್ದೀರಾ, ನೀವು ಬೇರೆ ಜಾಗ ಕೊಟ್ಟಿದ್ದೀರಾ, ವ್ಯಾಪಾರಕ್ಕಂತೇಳಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆದರೆ ಅನಿವಾರ್ಯ, ಈ ತೆರವು ಕಾರ್ಯಾಚರಣೆ ಮಾಡೋದು ಅನಿವಾರ್ಯ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಎಲ್ಲೆಲ್ಲ ತೆರವು ಕಾರ್ಯಾಚರಣೆ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಜಯನಗರ 8ನೇ ಮುಖ್ಯ ರಸ್ತೆಯ ಕನಕಪಾಳ್ಯ ರಸ್ತೆಯಿಂದ 15ನೇ ಅಡ್ಡ ರಸ್ತೆವರೆಗೂ, ಹಾಗೆಯೇ ಜಯನಗರ 9ನೇ ಮುಖ್ಯ ರಸ್ತೆ ಕನಕಪಾಳ್ಯ ರಸ್ತೆಯಿಂದ 15ನೇ ಅಡ್ಡ ರಸ್ತೆ, ಆರ್ವಿ ರಸ್ತೆ, ಟೀಚರ್ಸ್ ಕಾಲೋನಿ, ಸೌತ್ ಎಂಡ್ ಸರ್ಕಲ್, ಹಲವೆಡೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಬೆಂಗಳೂರಿನ ಎಂಜಿ ರೋಡ್, ಟ್ರಿನಿಟಿ ಸರ್ಕಲ್, ಹೀಗೆ ಅನೇಕ ಕಡೆಯಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಬೆಂಗಳೂರಿನ ಸಾಕಷ್ಟು ಕಡೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸದ್ಯ ನೀವಿರುವಂಥ ಜಾಗದಲ್ಲಿ ಯಾವ ರೀತಿಯಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರೋದು, ಯಾವೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳು ಏನು ಹೇಳ್ತಾ ಇದ್ದಾರೆ?
ಸಂಪತ್ತು, ನಾನು ಬೆಂಗಳೂರಿನ ಹೃದಯವಾಗಿರುವಂತಹ ಮೆಜೆಸ್ಟಿಕ್ ನಲ್ಲಿ ಇದ್ರೆ, ಈ ಮೆಜೆಸ್ಟಿಕ್ ಬೆಂಗಳೂರು ಕೇಂದ್ರ ವಲಯಕ್ಕೆ ಬರುತ್ತೆ. ಈ ಒಂದು ವಲಯದಲ್ಲೂ ಕೂಡ ಬೆಳಗ್ಗೆ 10 ಗಂಟೆಯಲ್ಲೂ ಕೂಡ ನಿರಂತರವಾಗಿ ಜಿಬಿಐ ಅಧಿಕಾರಿಗಳು ಒತ್ತುವರಿ ತೆರವನ್ನ ಮಾಡ್ತಿದ್ದಾರೆ. ಇಲ್ಲಿ ಪ್ರತಿನಿತ್ಯ ಕೂಡ ಲಕ್ಷಾಂತರ ಜನ ಬರ್ತಾರೆ. ಮೆಜೆಸ್ಟಿಕ್ ಹುಟ್ಟಾಗಿನಿಂದಲೂ ಕೂಡ ಇಲ್ಲಿ ವ್ಯಾಪಾರವನ್ನ ಮಾಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರೈಲ್ವೆ ನಿಲ್ದಾಣ ಇದೆ, ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಮೆಟ್ರೋ ಎಲ್ಲವೂ ಕೂಡ ಇದೆ. ಮತ್ತೆ ಖಾಸಗಿ ಬಸ್ ಕೂಡ ಬಂದು ಹೋಗ್ತವೆ, ಓಲಾ, ಊಬರ್ ಎಲ್ಲವೂ ಕೂಡ ಇದೆ. ಹೀಗಾಗಿ ಇಲ್ಲಿ ವ್ಯಾಪಾರೀಕರಣ ಇರೋದ್ರಿಂದ ಸಾಕಷ್ಟು ಜನ ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಸಾಕಷ್ಟು ಜನ ಬರ್ತಾರೆ. ಹೀಗಾಗಿ ಇಲ್ಲಿ ವ್ಯಾಪಾರವನ್ನ ಮಾಡ್ತಿರುವಂತ ವ್ಯಾಪಾರಸ್ಥರು ಒಂದು ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ, ಯಾಕೆ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರೆ ಅಂತ ಕೂಡ ಕೇಳೋಣ ಬನ್ನಿ. ಸರ್, ಯಾಕೆ ಇಲ್ಲಿ ಒತ್ತುವರಿ ತೆರವಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು? ಯಾಕಂತ ಹೇಳಿದ್ರೆ ಇದು ಬೀದಿ ಬದಿ ವ್ಯಾಪಾರಿಗಳನ್ನ ಒತ್ತುವರಿ ಮಾಡ್ಕೊಂಡು ಎತ್ತಕ್ಕೆ ಬಂದಿರೋದು ಜೊತೆಗೆ ಸರ್ಕಾರನೇ ಏನ್ ನಮಗೆ ಲೈಸೆನ್ಸ್ ಕೊಟ್ಟಿದೆ, ಸರ್ಕಾರ ವತಿಯಿಂದ ಚರ್ಮ ಕಾರ್ಮಿಕರಿಗೆ ಏನ್ ಲೈಸೆನ್ಸ್ ಕೊಟ್ಟಿದೆ, ಏನು ಸರ್ಕಾರನೇ ಕೊಟ್ಟಿರುವಂತಹ ಒಂದು ಪಾದುಕೆ ಕುಟೀರಗಳಿದೆ, ಅವುಗಳನ್ನ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಥವಾ ಅವ್ರಿಗೇನಾದ್ರೂ ಬೇರೆ ಏನಾದ್ರೂ ಉದ್ದೇಶಪೂರ್ವಕ ಮಾಡ್ತಿದಾರೋ ಏನೋ, ನಮ್ಗಳನ್ನ ಎತ್ತಂಗಡಿ ಮಾಡಕ್ ಬಂದವ್ರೆ. ಚರ್ಮ ಕಾರ್ಮಿಕಗಳನ್ನ ಯಾವುದೇ ಕಾರಣಕ್ಕೂ ಎತ್ತಂಗಡಿ ಮಾಡಂಗಿಲ್ಲ ಇವರು. ಯಾಕಂತ ಹೇಳಿದ್ರೆ ಇದು ಆಲ್ರೆಡಿ ಸುಮಾರು ಬೆಂಗಳೂರು ನಗರದಲ್ಲಿ 468 ಲೈಸೆನ್ಸ್ಗಳಿಗೆ ನಾವು ಇದಾಕಿದೀವಿ. ಅದರಲ್ಲಿ 258 ಲೈಸೆನ್ಸ್ಗಳು ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಇನ್ನು ಉಳಿಗೆ ಪ್ರಪೋಸಲ್ ಇದೆ. ಸೊ ಈ ಲೈಸೆನ್ಸ್ಗಳಲ್ಲಿ ನಮಗೆ ಮಾನ್ಯ ನಮ್ಮ ಬಿಬಿಎಂಪಿ ಕಮಿಷನರ್ಗಳೇ ಸೈನ್ ಮಾಡಿ ಕೊಟ್ಟಿರುವಂತಹ ಒಂದು ಪ್ರಾಜೆಕ್ಟು ಇದೆ. ಅಲ್ಲ, ಕೊಟ್ಟಿದ್ದಾರೆ ಅನುಮತಿ, ಆದ್ರೆ ಫುಟ್ಪಾತ್ ಮೇಲೆನೆ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಾರಾ? ಫುಟ್ಪಾತ್ ಮೇಲೆನೆ ಇಟ್ಟಿರೋದು. ಇನ್ನೇನು ಮಾಲ್ಗಳು ಇಟ್ಕೊಳ್ಳೋಕೆ ಅವ್ರ ಅನುಮತಿ ಏನ್ ಬೇಕಾಗಿದೆ ನಮಗೆ? ಅವ್ರ ಅನುಮತಿ ಕೊಟ್ಟಿರೋದೇ ಫುಟ್ಪಾತ್ಗಳಲ್ಲಿ ಬದುಕೋದಿಕ್ಕೆ, ಜೀವನ ಮಾಡೋದಿಕ್ಕೆ. ಇನ್ ಮಾಲ್ಗಳು ಬೇಕಾಗಿದೆ, ಇನ್ನು ಅವ್ರ ಅನುಮತಿ ಏನಕ್ಕೆ ಬೇಕು ನಮ್ಗೆ? ಅಲ್ವರಾ? ಬಡವರಿಗೆ ಅಂದ್ರೆ ಅವಿದ್ಯಾವಂತರಾಗಿದ್ದು ಚರ್ಮ ಕಾರ್ಮಿಕರು ವರ್ಷಗಟ್ಟಲೆ, ಅಂದ್ರೆ ಇದು ನಮ್ಮ ಪೂರ್ವಿಕರಿಂದ ಬಂದಿರುವಂತ ವೃತ್ತಿ. ಈ ವೃತ್ತಿಯಲ್ಲಿ ನಮ್ಗೆ ಸರ್ಕಾರದಿಂದ ಅನುದಾನ ಕೊಟ್ಟು, ಲೈಸೆನ್ಸ್ ಕೊಟ್ಟು, ಅಂಗಡಿಗಳು ಕೊಟ್ಟು, ಇವತ್ತು ನಾವು ಪಾದಕರ ಕುಟಿಗಳಲ್ಲಿ ಚಪ್ಪಲಿ ಮಾರಾಟ ಆಗೋದು, ಒಲಿಯೋದು ಏನೋ ಮಾಡ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದಾರೆ ನಮ್ಮ ಜನಗಳೆಲ್ಲರೂ. ಇದನ್ನ ಎತ್ತಂಗಡಿ ಮಾಡೋದು ಅವ್ರಿಗೆ ಕಾನೂನು ಬಾಹಿರ, ಅದು ಯಾವುದೇ ರೀತಿ ಮಾಡಂಗಿಲ್ಲ. ನಮ್ಮ ಹತ್ರ ಬಂದು ಇದಕ್ಕೆ ಲೈಸೆನ್ಸ್ ಇದೆ. ಈಗ ಅದು ಅಲ್ದಿರ ಈಗ ಸುಮಾರು ಪಾದಕ ಕುಟೀರಗಳಿಗೆ ಟೆಂಡರ್ ಕರೆದಿದ್ದಾರೆ. ಓಕೆ ಸಂಪತ್, ಏನಂತಂದ್ರೆ ಇಲ್ಲಿ ನಮ್ಮನ್ನ ಮಾತ್ರ ಯಾಕೆ ಒತ್ತುವರಿ ತೆರವು ಮಾಡ್ತೀರಾ? ಇಲ್ಲಿ ಸರ್ಕಾರವೇ ನಿರ್ಮಾಣದ ಏನು ಸ್ಕೈ ವಾಕ್ ಇದೆ, ಅದೇ ರೀತಿಯಲ್ಲೂ ಕೂಡ ಮತ್ತೆ ಏನು ಪಬ್ಲಿಕ್ ಟಾಯ್ಲೆಟ್ ಕೂಡ ಇದೆ, ಮತ್ತೆ ಕೆಇಬಿ ಅವರು ಅಳವಡಿಸಿರುವಂತಹ ಒಂದಷ್ಟು ಟ್ರಾನ್ಸ್ಪರೆಂಟ್ ಡಬ್ಬಗಳು ಇದೆ, ಇವು ಕೂಡ ಫುಟ್ಪಾತ್ ಮೇಲೆನೇ ಇವೆ. ಇದನ್ನು ಕೂಡ ತೆರವು ಮಾಡಿ ನಮ್ಮ ಅಂಗಡಿಗಳು ಮಾತ್ರ ಯಾಕೆ ತೆರವನ್ನ ಮಾಡ್ತೀರಾ? ನಾವು ಜಿಬಿಎಯಿಂದ ಎಲ್ಲಾ ರೀತಿಯಲ್ಲೂ ಕೂಡ ಅನುಮತಿಯನ್ನು ತೆಗೆದುಕೊಂಡಿದ್ದೇವೆ, ಟ್ಯಾಕ್ಸ್ ಅನ್ನ ಕಟ್ಟಿದ್ದೇವೆ. ಈ ಕಾರಣದಿಂದಾಗಿ ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಯಾಕೆ? ಎಲ್ಲವೂ ಕೂಡ ಫುಟ್ಪಾತ್ ಅಂತ ಬಂದಾಗ ಎಲ್ಲವನ್ನು ಕೂಡ ಒಂದೇ ರೀತಿಯಾಗಿ ನೀವು ಪರಿಗಣಿಸಬೇಕು ಅಂತ ಈಗ ಇಲ್ಲಿನ ಆಕ್ರೋಶ. ಅದೇ ರೀತಿಯಲ್ಲೂ ಕೂಡ ಕೆಲವೊಂದಷ್ಟು ನಂದಿನಿ ಬೂತ್ ಆಗಿರ್ಬೋದು, ಪಬ್ಲಿಕ್ ಟಾಯ್ಲೆಟ್ಸ್ ಆಗಿರ್ಬೋದು, ಮತ್ತೆ ಸ್ಕೈ ವಾಕ್ ಇವೆಲ್ಲವೂ ಕೂಡ ಫುಟ್ಪಾತ್ ಅಲ್ಲಿ ಇರೋದ್ರಿಂದ ಫುಟ್ಪಾತ್ ಅನ್ನ ಸಂಪೂರ್ಣವಾಗಿ ತೆರವು ಮಾಡಿ ಇಲ್ಲಿ ಏನು ಉದ್ದಕ್ಕೂ ಕೂಡ ಓಲಾ, ಊಬರ್, ಆಟೋ ಎಲ್ಲರೂ ಕೂಡ ನಿಂತಿರ್ತಾರೆ. ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಹೀಗಾಗಿ ಎಲ್ರಿಗೂ ಒಂದೇ ನ್ಯಾಯ ಮಾಡಿ ಅಂತೇಳಿ ಇಲ್ಲಿನ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಪಾತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.